ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಓಕೆ, ಕಂಪ್ಲೀಟ್ ವಾಚ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕಾಮನ್ ಆಗಿದೆ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಈಗ ಹೋಗೋಣ ಸ್ಟೂಡೆಂಟ್ ಲಾಗಿನ್ ಈಗ ನಾನು ಡೈರೆಕ್ಟ್ ಆಗಿದ್ದೀನಿ. ನಿಮ್ಮದು ಪಾಸ್ವರ್ಡ್ ಏನೇನಿದೆ ಅದೆಲ್ಲ ಹಾಕ್ಬಿಟ್ಟು ಆಗಬೇಕು. ಓಕೆ, ಇಲ್ಲಿಂದ ಇಂಪಾರ್ಟೆಂಟ್ ಸ್ಟೆಪ್ಸ್ ಎಲ್ಲ. ಓಕೆ, ಇಲ್ಲಿ ನೋಡಿ, ಆರ್ ಯು ಸ್ಟಡಿಂಗ್ ಇನ್ ಎನಿ ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ? ನೋ. ಓಕೆ, ಎಸ್ ಅಲ್ಲ, ನೋ. ಮತ್ತೆ ಆರ್ ಯು ಸ್ಟಡಿಂಗ್ 11th and 12th CBSE? ಇಲ್ಲ. ನೀವು ಆಲ್ರೆಡಿ ಡಿಗ್ರಿಗೆ ಎಂಟರ್ ಆಗಿದ್ದೀರಾ. ಈಗ ಲಾಸ್ಟ್ ಇಯರ್ ನಾನು ಸಹ ಆರ್ ಯು ಸ್ಟಡಿಡ್ ಅಂತ ಓದ್ಬಿಟ್ಟು ತುಂಬಾ ಮಂತ್ಸ್ ಹಾಗೆ ಇಟ್ಕೊಂಡಿದ್ದೆ. ನಾನು CBSEದು ಅಟೆಸ್ಟೇಷನ್ ಕೇಳ್ತಿದೆ ಅಂತ. ಈಗ ಆಕ್ಚುಲ್ ಆಗಿ ನಮಗೆ ಅಟೆಸ್ಟೇಷನ್ ನಂಬರೇ ರಿಕ್ವೈರ್ಡ್ ಇಲ್ಲ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬಗ್ಗೆ ಕೇಳುತ್ತೆ, ಇಲ್ಲ ಅಂತ ಕೊಡೋದು. ನೆಕ್ಸ್ಟು ಪ್ರೊಫೆಷನಲ್ ಕೋರ್ಸಾ ಅಂತ ಕೇಳುತ್ತೆ, ಎಸ್ ಅಂತ ಕೊಡಬೇಕು. ಅದಾದ್ಮೇಲೆ ಕೌನ್ಸಿಲಿಂಗ್ ಅಥಾರಿಟಿ ಬಗ್ಗೆ ಕೇಳುತ್ತೆ, ಯಾವ್ದ್ರ ಥ್ರೂ ನೀವು ಎಂಟರ್ ಆಗಿರೋದು ಅಂತ. ಕೌನ್ಸಿಲಿಂಗ್ KEA. ನೆಕ್ಸ್ಟು ಕೌನ್ಸಿಲಿಂಗ್ ಡೇಟಾ ಕೇಳುತ್ತೆ, UG. ನೆಕ್ಸ್ಟು ನಿಮ್ಮದು CET ನಂಬರ್, ಕೌನ್ಸಿಲಿಂಗ್ CET ನಂಬರ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಕೌನ್ಸಿಲಿಂಗ್ CET ನಂಬರ್ ಏನು ನಿಮ್ಮದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇರುತ್ತೆ. ಕೌನ್ಸಿಲಿಂಗ್ ಮಾಡೋಕೆ ಯೂಸ್ ಮಾಡ್ತಿದ್ದೀರಲ್ಲ, ಅದೇ ನಂಬರ್ ಇದು. ಓಕೆ, ನಂದು ನಾನು ಹಾಕ್ತಿದ್ದೀನಿ, ನೋಡ್ಕೊಳ್ಳಿ. ಹೀಗೆ ಹಾಕಿದ್ಮೇಲೆ ಕೌನ್ಸಿಲಿಂಗ್ ಇಯರ್ ಕೇಳುತ್ತೆ. ನೀವು 2025. ಓಕೆ, ನಾವು 2024. ನಾವು 2024 ಹಾಕಿದ್ರೆ ಅದು ನೆಕ್ಸ್ಟ್ ಸ್ಟೆಪ್ಪು ಹೋಗಲ್ಲ. ನೀವು 2025 ಹಾಕಿದ್ರೆ ಸ್ಟೆಪ್ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ನೆಕ್ಸ್ಟ್ ನಿಮ್ಮದು ಡಿಗ್ರಿ ಕೇಳುತ್ತೆ, ಅದು UG ಮೆಡಿಕಲ್ ಅಂತ ಇರುತ್ತೆ, ನೋಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಗೆಟ್ ಡೇಟಾ ಅಂತ ಹೊಡಿಬೇಕು. ಓಕೆ, ಇಲ್ಲಿ ಡೇಟಾ ಈಗ ನಾನು ಆಲ್ರೆಡಿ ಫಸ್ಟ್ ಇಯರ್ ಸ್ಕಾಲರ್ಶಿಪ್ ತೊಗೊಂಡಿರೋದ್ರಿಂದ ಈ ರೀತಿ ಬರ್ತಿದೆ. ನಿಮಗೆ ಡೇಟಾ ಈಗ ಆಲ್ರೆಡಿ ಬರುತ್ತೆ. ಓಕೆ, ಏನಾದರೂ ಬರ್ತಿಲ್ಲ, ಫೆಚ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಅದು ಫೆಚ್ ಆಗುತ್ತೆ ಯೂನಿವರ್ಸಿಟಿಯಿಂದ ಕಾಲೇಜ್ಗೆ. ಓಕೆ, ಅದಾದಮೇಲೆ ನಿಮ್ಮದು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಸ್ಟೆಪ್ ಎಲ್ಲ ಹೋಗ್ತೀರಾ. ಇದು ನಾನು ವಿಡಿಯೋ ಏನು ನಿಮಗೆ ಪ್ರೆಸೆಂಟ್ ಮಾಡಿದ್ನಲ್ಲ ಪ್ರೊಸೀಜರು, ಇದು ನಾನೇ ಮಾಡಿರೋ ವಿಡಿಯೋ. ಲಾಸ್ಟ್ ಇಯರು ನಮ್ಮ ಜೂನಿಯರ್ಸ್ಗೆ ಗೈಡ್ ಮಾಡಬೇಕಾದ್ರೆ ನಾನು ನಾಟ್ ಓನ್ಲಿ ಕೌನ್ಸಿಲಿಂಗ್ ವೀಡಿಯೋಸು, ಈವನ್ ಸ್ಕಾಲರ್ಶಿಪ್ಸು, SSP ಆಗಿರ್ಬೋದು, ಪ್ರೈವೇಟ್ ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಇದೆಲ್ಲ ಥಿಂಗ್ಸ್ಗಳ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಓಕೆ, ಈ ಪ್ರೋಸೆಸ್ನ ನಾನು ಏನಕ್ಕೆ ತೋರಿಸ್ತೆ ನಿಮಗೆ ಅಂದರೆ, ಇಲ್ಲಿ ನೀವು ನೋಡ್ಬೋದು ಯಾವುದ್ರ ಥ್ರೂ ಅಡ್ಮಿಷನ್ ಆಗಿದ್ದೀವಿ ಅಂತ ಕೇಳ್ತೈತೆ. ಓಕೆ, KA ಕೌನ್ಸಿಲಿಂಗ, ಕಾಮೆಟ್ಗೆನಾ, CACನ ಅಂತ. ಓಕೆ, CAC ಅಂದರೆ ಏನು ಅಂತ ನಮಗೆ ಕನ್ಫ್ಯೂಷನ್ಸ್ ಇತ್ತು. ಬಟ್ ನೀಟ್ ಕೌನ್ಸಿಲಿಂಗ್ ಮತ್ತು ಕಾಮೆಟ್ಗೆ ಇರೋದ್ರಿಂದ ಕ್ಲಿಕ್ ಮಾಡ್ದು. ನೆಕ್ಸ್ಟ್ ಬಂದಾಗ ಮತ್ತೆ ಅಲ್ಲಿ ನೀಟ್ KA ಅಂತ ಒಂದಿದೆ, ಮಧ್ಯದಲ್ಲಿ CAC ಅಂತಿದೆ. ಓಕೆ, ಇಲ್ಲಿ CAC ಅಂದರೆ ಏನು ಅಂತ ನಮಗೆ ತುಂಬ ಡೌಟ್ ಇತ್ತು. ಇದು ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್ ಸೆಲ್ ಅಂತ. ಓಕೆ, ಇದ್ರ ಥ್ರೂ MCC ಥ್ರೂ ಕಾಲೇಜ್ ತೊಗೊಂಡ್ರವರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಂತೆ, SSP ಸ್ಕಾಲರ್ಶಿಪ್ಗೆ. ಇದು ಆ್ಯಕ್ಚುಲಿ ಇಲ್ಲಿ ನಮ್ಮ ಸೀನಿಯರ್ಸ್ ಆಗಿರ್ಬೋದು, ನಮ್ಮ ಜೂನಿಯರ್ಸಿಂದ 4-5 ವರ್ಷ ಏನಿದ್ದಾರೆ ಇಲ್ಲಿ ಯಾರಿಗೂ ಸಹ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಓಕೆ, ಅಂದರೆ ತುಂಬ ಜನ ಸ್ಕಾಲರ್ಶಿಪ್ಗೆ ಅಪ್ಲೈನೇ ಮಾಡೋಕ್ಕಾಗ್ತಿಲ್ಲ. ಓಕೆ, ಇದೇ ರೀತಿ BMCಲಿ ಒಬ್ಬರು ಪರಿಚಯ ಆದರು. BMCಲೂ ಸಹ ಇದೇ ರೀತಿ ಪ್ರಾಬ್ಲಮ್ ಆಗ್ತಿತ್ತಂತೆ. MCC ಥ್ರೂ ಕಾಲೇಜ್ ತೊಗೊಂಡ್ರವ್ರಿಗೂ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕ್ಕಾಗ್ತಿರ್ಲಿಲ್ವಂತೆ. ಬಟ್ ಇವಾಗ ಅವರು ಏನು ಮಾಡಿದ್ದಾರೆ ಅಂದರೆ CAC ಅಂತ ಕ್ಲಿಕ್ ಮಾಡಿ ಕಾಲೇಜಲ್ಲಿ ಒಂದು ಸ್ವಲ್ಪ ಓಡಾಡಬೇಕಾಗುತ್ತೆ. ಓಕೆ, ಕಾಲೇಜಲ್ಲಿ ಓಡಾಡಿ MCC ಥ್ರೂ ಕಾಲೇಜ್ ತೊಗೊಂಡಿದ್ದೀನಿ, ನನಗೆ SSP ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ ಯೂನಿವರ್ಸಿಟಿಯಿಂದ ಡೇಟಾನ ಫೆಚ್ ಮಾಡಿಸ್ಬೇಕಂತೆ. ಓಕೆ, ಅದೊಂದು ಸ್ವಲ್ಪ ಓಡಾಟ ಆಗ್ಬೋದು, ಬಟ್ ಎನಿವೇಸ್ ಇವ್ರು ಮಾಡಿಸಿದ್ದಾರೆ ಅಂದರೆ ನಿಮ್ಮದು ಆಗುತ್ತೆ. ಓಕೆ, ಹಿಂಗೆ ಹೋಗಿ ಕಾಲೇಜಲ್ಲಿ ಈ ರೀತಿ ಫೆಚ್ ಮಾಡಿಸಿದ್ರೆ ಡೇಟಾನ ನಿಮಗೆ ಅಟ್ ಲಾಸ್ಟ್ ಈವನ್ MCC ಇಂದ ಕಾಲೇಜ್ ತೊಗೊಂಡ್ರೂ ಸಹ ನಿಮಗೆ SSP ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಓಕೆ, ಸೆಂಟ್ರಲೈಸ್ ಕೌನ್ಸಿಲಿಂಗಿಂದ ಅಪ್ಲೈ ಮಾಡ್ಬೋದಂತ ಯಾವುದೇ ರೀತಿ ಎಲ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗೋಲ್ಲ. ಈವನ್ ಯೂಟ್ಯೂಬಲ್ಲೂ ಸಿಗೋಲ್ಲ, ಯಾರ ಹತ್ರ ಕೇಳಿದ್ರು ಸಿಗೋಲ್ಲ. ಇದೇ ರೀತಿ ತುಂಬ ಜನ ಓಡಾಡಿದ್ದಾರೆ. SSP ಆಫೀಸ್ಗೆ ಹೋಗಿ ಓಡಾಡಿದ್ರು ಅವ್ರಿಗೆ SSP ಆಫೀಸ್ ಅವ್ರೂ ಸಹ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನಮ್ಮ ಕಾಲೇಜಲ್ಲಿ, ನನ್ನ ಫ್ರೆಂಡ್ಸ್ಗೆ. ಓಕೆ, ಇದು ಆ್ಯಕ್ಚುಲ್ ಪ್ರಾಬ್ಲಮ್ ಆಗಿದ್ದಂಥದ್ದು. ಓಕೆ, ಅದಕ್ಕೋಸ್ಕರನೇ ನಾನು ವೀಡಿಯೋಸ್ ಮಾಡಿ MCC ಇರೋರಿಗೆ ಸ್ಕಾಲರ್ಶಿಪ್ ಬರಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಬಟ್ ಇದು ಆ್ಯಕ್ಚುಲಿ ಮಿಸ್ಗೈಡ್ ಆಗಿದೆ. ಈಗ ಏನಂದರೆ ಪ್ಲಾಟ್ ಟ್ವಿಸ್ಟ್ ಏನಂದರೆ SSPಗೆ ಈವನ್ MCC ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು ಅಂತ ಇವಾಗ ಇನ್ಫಾರ್ಮೇಷನ್ ಗೊತ್ತಾಯಿತು. ಓಕೆ, ಇದರಿಂದ ಇವಾಗ ನೀವೇನು ಮಾಡ್ತೀರಾ ಅಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ.
ಟಾಪರ್ಸ್ಗಳು ಯಾರ್ಯಾರಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಈಗ 50 ಮೆಂಬರ್ಸ್ ನಾವೇನು ಹೇಳಿದ್ದೋ 50 ಮೆಂಬರ್ಸಲ್ಲಿ ನಮಗೆ 20 ಜನ ಅಟ್ಲೀಸ್ಟ್ MCC ಥ್ರೂ ತೊಗೊಂಡ್ರು ಅಂದ್ರೂ ನಮಗೆ ಕಟ್ ಆಫ್ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ದೆ. ಇವಾಗ 50ಗೆ 50 ಮೆಂಬರ್ಸು ಕಾಲೇಜ್ ತೊಗೊಂಡ್ರೆ MCC ಥ್ರೂ ಹೆಂಗೆ ಆದರೂ SSP ಬರುತ್ತಲ್ಲ, 50ಗೆ 50 ಮೆಂಬರ್ಸು ಸಹ MCC ಥ್ರೂ ಕಾಲೇಜ್ ತೊಗೊಂಡ್ರೆ ನಮಗೆ ಕಟ್ ಆಫ್ ಯೂಜ್ ಜಂಪ್ ಸಿಗುತ್ತೆ. ಓಕೆ, ಅದಕ್ಕೋಸ್ಕರ ಹೇಳ್ತಿರೋಂಥದ್ದು. ಇಷ್ಟು ದಿನ ನನಗೆ ಏನು ನೀವು ಮಿಸ್ಗೈಡ್ ಅದು ಇದು ಏನೇನು ಹೇಳಿದ್ರೆ ಅದು ಇಟ್ಸ್ ರಿಯಲ್ ಆಗೋಗಿದೆ, ಒಂದು ಕ್ಷಮೆ ಇರಲಿ. ಓಕೆ, ಈಗ ನಾವು ಇಷ್ಟು ದಿನ ನೀನು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅಂತ ಥಿಂಕ್ ಮಾಡೋದ್ರ ಬದಲು ಇವಾಗ ಎನಿವೇಸ್ ಸೊಲ್ಯೂಷನ್ ಸಿಕ್ಕಿದೆ ಅನ್ನೋ ಥಿಂಕ್ ಮಾಡೋಣ. ಓಕೆ, ಎನಿವೇಸ್ ಇದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಸೊ ಆದಷ್ಟು ಜನ ಪ್ಲೀಸ್ MCC ಥ್ರೂನೇ ಕಾಲೇಜ್ ತೊಗೊಳ್ಳಿ, ಸ್ಟೇಟ್ ಟಾಪರ್ಸ್. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.